ಹೇಳಿ. ನಿನ್ನ ನೀನೇನ್ ಅನ್ಕೊಂಡಿದೀಯ? ತಮಾಷೆ ಒಂದ್ಸಲ ಮಾಡಿದ್ರೇನೆ ಅದಕ್ಕೆ ಬೆಲೆ. ಇದನ್ ಹೇಳಕ್ ಫೋನ್ ಮಾಡಿದ್ರಾ? ಇಡ್ರಿ ಫೋನ್. ಪ್ಲೀಸ್, ನೀವ್ ಯಾರ ಜೊತೆ ಮಾತಾಡ್ತಾ ಇದೀರಾ ಅಂತ ನಿಮ್ಗೆ ಗೊತ್ತಿಲ್ಲ. ನೋಡಿ, ನಾನು ಇವಾಗ ತಿಂತಾ ಇದ್ದೀನಿ, ನೇರವಾಗಿ ವಿಷಯಕ್ಕೆ ಬನ್ನಿ. ಯಾಕೆ ನನ್ನ ನಂಬರ್ನ ಪ್ಯಾಂಪ್ಲೆಟ್ ತರ ಎಲ್ಲರಿಗೂ ಅನಿಸ್ತಾ ಇದೀಯಾ? ಯಾಕೆ ರಾತ್ರಿ ನಿದ್ದೆ ಸರಿಯಾಗಿಲ್ವಾ? ನಾನ್ ಕೇಳ್ತಾ ಇರೋದೇನು, ನೀನ್ ಹೇಳ್ತಾ ಇರೋದೇನು? ಸೇಮ್ ಇದೇ ತರ ನೀವು ಪ್ರಶ್ನೆ ಕೇಳ್ತಿರೋದು. ನಿಮ್ ನಂಬರ್ ನಾನ್ ಯಾಕ್ರಿ ಬೇರೆಯವ್ರಿಗೆ ಕೊಡ್ಬೇಕು? ಫಸ್ಟ್ ಆಫ್ ಆಲ್ ನಿಮ್ ನಂಬರ್ ನಾನ್ ಸೇವೆ ಮಾಡಿಲ್ಲ. ಇದನ್ನ ನಾನ್ ನಂಬೇಕು. ದಿಸ್ ಇಸ್ ನಾಟ್ ಅ ವರ್ಡ್, ಇಟ್ಸ್ ವಾರ್ನಿಂಗ್. ಇನ್ನೊಂದ್ಸಲ ಇದೇ ತರ ಆದ್ರೆ ಸರಿ ಇರಲ್ಲ. ಇದು ವಾರ್ನಿಂಗ್ ಅನ್ಕೋ. ಇನ್ನೊಂದ್ಸಲ ಹೀಗ್ ಸುಮ್ನೆ ಫೋನ್ ಮಾಡಿದ್ರೆ ಸರಿ ಇರಲ್ಲ. ನಿಮ್ದು ನಿಮ್ ಕಂಪ್ನಿದು ದೊಡ್ಡ ಟಾರ್ಚರ್ ಆಯ್ತಲ್ರಿ ನಂಗೆ. ಟಾರ್ಚರ್ ಆಗ್ತಿರೋದು ನಿನ್ನಿಂದ. ನಿನ್ಗೆ ಮಾತಲ್ಲಿ ವಾರ್ನ್ ಮಾಡಿದ್ರೆ ಕೇಳಲ್ಲ. ಐ ವಿಲ್ ರಿಜಿಸ್ಟರ್ ಅ ಕಂಪ್ಲೇಂಟ್. ಕೊಡಿ, ನಾನು ಕೊಡ್ತೀನಿ. ನಾನ್ ಯಾರು ಅಂತ ಗೊತ್ತಿಲ್ಲದೆ ಪದೇ ಪದೇ ಕೆಣಕ್ತಾ ಇದೀಯ. ನೀವ್ ಯಾರೇ ಆಗಿದ್ರು ಏನೇ ಆಗಿದ್ರು ನನಗೆ ಏನಾಗ್ಬೇಕಾಗಿಲ್ಲ. MD ನಿಮ್ ಕಂಪನಿಗೆ, ನನಗಲ್ಲ. ವಾವ್, ಅಮ್ಮ ಇದ್ ನೀವೇನಾ? ಯಾಕಪ್ಪ ಹಾಗೆ ಕೇಳ್ತಿದ್ಯಾ? ದಿ ಗ್ರೇಟ್ ಬಿಸ್ನೆಸ್ ಟೈಕೂನ್ ವಸುಂಧರಾ ಅವ್ರ ಕೈಯಲ್ಲಿ ಮೊಬೈಲ್ ಇಲ್ಲ, ಪಕ್ಕದಲ್ಲಿ PA ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವಳು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂದ್ರೆ ಮಕ್ಳಾದ್ ನೀವು ಅವಳಷ್ಟೇ ಜವಾಬ್ದಾರಿ ತಗೋಬೇಕು. ವಿರಾಟ್ ಅಮ್ಮನ್ ಜವಾಬ್ದಾರಿನ ಸರಿ ಸಮಾನಾಗಿ ವಹಿಸ್ಕೊಂಡಿದ್ದಾನಲ್ಲ, ಮತ್ತೆ ನೀನು? ನಾನು ವಹಿಸ್ಕೊಂಡಿದ್ದೀನಲ್ಲ. ಅದೇ ಎಷ್ಟು ವಹಿಸ್ಕೊಂಡಿದೀಯಾ ಅಂತ. ಅಜ್ಜಿ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದೇನಕ್ಕೆ? ಸುಖವಾಗಿರೋಕೆ. ಅಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಸುಖ ಎಲ್ಲಿಂದ ಬರುತ್ತೆ? ಅದಕ್ಕೆ ಎಷ್ಟ್ ಬೇಕೋ ಅಷ್ಟೇ ಕೆಲ್ಸ, ಆವಾಗ ಲೈಫು ಜಾಲಿ ಜಾಲಿ. ನೀ ಹೇಳದ್ ಸರಿನಪ್ಪ, ಆದ್ರೆ ಮುಂದೆ ನಮ್ ಮಕ್ಳು ನಂಬ್ಕೊಂಡ್ ಬರೋರು ಎಲ್ರೂ ಸುಖವಾಗಿರ್ಬೇಕು ಅಂದ್ರೆ ನಾವೀ ಕಷ್ಟ ಪಡ್ಬೇಕಲ್ವಾ? ಅಮ್ಮ, ಅಥರ್ವ ನೀನ್ ಊಟ ಮಾಡು. ವಾವ್, ಜಾಮೂನು. ನಿಂಗಿನ್ನೂ ಒಂದ್ ಸ್ವೀಟ್ ನ್ಯೂಸ್ ಇದೆ. ಡಬಲ್ ಸರ್ಪ್ರೈಸಾ? ಎಸ್, ನಿನ್ಗ ಕನಕ ಜ್ಯುವೆಲರ್ಸ್ ಓನರ್ ಗೊತ್ತಲ್ವಾ? ಹಾ ಗೊತ್ತು. ಅವ್ರ ಶೋರೂಮ್ ನಾವೇ ಡಿಸೈನ್ ಮಾಡಿದ್ದು. ಅದು ಅಲ್ದೆ ಅವ್ರ ಮಗ ರೋಹಿತ್, ಅವನು ನಮ್ ಸ್ಕೂಲಲ್ಲೇ ಓದಿದ್ದು. ಎಲ್ಲಾ ತಿಳ್ಕೊಂಡಿದೀಯಾ ಅಂದ್ಮೇಲೆ ಅವ್ರ ಮಗಳ ಬಗ್ಗೆನೂ ಗೊತ್ತಿರ್ಬೇಕಲ್ವಾ? ರೋಹಿತ್ ತಂಗಿ, ಅವಳ ಹೆಸರು ನೆನಪಾಗ್ತಿಲ್ಲ, ಬಟ್ ಶಿ ಇಸ್ ಅ ಗುಡ್ ಗರ್ಲ್. ತುಂಬಾ ಸೈಲೆಂಟು. ನಾವು ರೇಗ್ಸಿದ್ರೆ ಹತ್ಕೊಂಡು ಓಡೋಗ್ತಿದ್ಲು. ಅದ್ ಸರಿ, ಅವಳ ವಿಷಯ ಯಾಕೀಗ? ಇವತ್ತು ಅವಳ ಫ್ಯಾಮಿಲಿನ ಭೇಟಿಯಾಗಿದ್ವಿ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ನನಗೂ ನಿಮ್ಮ ಅಮ್ಮಂಗೂ ತುಂಬಾ ಇಷ್ಟ ಆದ್ಲು. ಅದಕ್ಕೆ ನಿನ್ಗೂ ರೋಹನ್ ತಂಗಿ ಪ್ರಣೀತಂಗೂ ಮದ್ವೆ ಮಾಡೋಣ ಅಂತ. ಒಂದ್ಸಲ ನೀನ್ ಆ ಹುಡುಗಿನ ಮೀಟ್ ಮಾಡಿ ಮಾತಾಡು, ನಿನಗಿಷ್ಟ ಆಗ್ತಾಳೆ. ಅದು ಅಮ್ಮ, ಅಥರ್ವ, ಅಥರ್ವ, ನೋಡಿದ್ಯಾ? ನಾವು ಕಂಡಿದ್ದು ಕೇಳಿದ್ದು ಎಲ್ಲ ಸತ್ಯಾನೇ. ಅದು ಅವನ್ ಬಾಯಿಂದ ಬರ್ಬೇಕು. ನೀನ್ ಸುಮ್ನಿರು, ನಾನು ಅವನ್ನ ವಿಚಾರಿಸ್ತೀನಿ. ಯಾಕೋ ಅರ್ಧ ಊಟಕ್ಕೆ ಎದ್ದು ಬಂದೆ? ಊಟ ಇಷ್ಟ ಆಗ್ಲಿಲ್ವೋ ಅಥವಾ ನಮ್ ಮಾತ್ ಇಷ್ಟ ಆಗ್ಲಿಲ್ವೋ? ಎರಡೂ ಅಲ್ಲ. ಮತ್ ಯಾಕೆ ಎದ್ದು ಬಂದೆ ಹೇಳೋ? ಅಜ್ಜಿ ಬಾ ಕೂತ್ಕೋ.
ಅಜ್ಜಿ, ನೀವೇ ನನ್ನನ್ನ ಅಮ್ಮನ್ಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನ್ಗೆ ಮದ್ವೆ ಬೇಡ. ಈ ವಿಷಯನ ಅಮ್ಮಂಗೆ ಹೇಗಾದ್ರೂ ಮಾಡಿ ತಿಳಿಸಿ ಪ್ಲೀಸ್. ಮದ್ವೆ ಬೇಡ ಸರಿ, ಆದ್ರೆ ಯಾಕೆ ಬೇಡ ಅನ್ನೋ ಕಾರಣ ಗೊತ್ತಾದ್ರೆ ತಾನೇ ನಾನ್ ನಿಮ್ಮ ಅಮ್ಮನ ಹತ್ರ ಮಾತಾಡಕ್ಕಾಗೋದು. ಬಿಸ್ನೆಸ್ ಡೆವಲಪ್ ಮಾಡ್ಬೇಕಂತ ಹೇಳು. ನನಗಿಂತ ಚೆನ್ನಾಗಿ ನಿಮ್ಮ ಅಮ್ಮನ್ಗೆ ನಿನ್ ಬಗ್ಗೆ ಚೆನ್ನಾಗ್ ಗೊತ್ತು. ನೀನ್ ಸಡನ್ ಆಗಿ ಬಿಸ್ನೆಸ್ ಬಗ್ಗೆ ಇಷ್ಟೊಂದು ಆಸಕ್ತಿ ತೋರಿಸ್ತೀಯ ಅಂದ್ರೆ ವಸುಂಧ್ರ ನಂಬ್ತಾಳ? ಅಥರ್ವಾ, ಮದ್ವೆ ಬೇಡ ಅನ್ನೋಕೆ ಎರಡೇ ಕಾರಣ ಇರ್ಬೇಕು. ಒಂದು, ನಿನಗ್ ಮದ್ವೆ ಇಷ್ಟ ಇಲ್ದೇ ಇರೋದು. ಇನ್ನೊಂದು, ನೀ ಯಾವ್ದಾದ್ರೂ ಹುಡುಗಿನ ಪ್ರೀತಿ ಮಾಡ್ತಾ ಇರ್ಬೇಕು ಅಲ್ವಾ? ಈ ಎರಡರಲ್ಲಿ ನಿನ್ನ ಕಾರಣ ಯಾವುದು ಅಂತ ಹೇಳು. ನಿನಗ್ ಮದುವೆ ಇಷ್ಟ ಇಲ್ವಾ, ಅಥವಾ ನಮ್ಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಯಾವ್ದಾದ್ರೂ ಹುಡುಗಿನ ಪ್ರೀತಿ ಮಾಡ್ತಾ ಇದೀಯಾ? ಭವಾನಿ ಬಗ್ಗೆ ಅಜ್ಜಿ ಹತ್ರ ಹೇಳ್ಬಿಡ್ತೀನಿ. ಸರಿ ಬಿಡು, ಅಜ್ಜಿ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಏನೂ ಹೇಳ್ಬೇಡ. ಅಜ್ಜಿ ಅಜ್ಜಿ, ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ. ಏನಂದೆ? ನೀನ್ ಗೆಸ್ ಮಾಡ್ತಿರೋದು ಕರೆಕ್ಟ್. ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ. ಮತ್ಯಾಕೋ ಇಷ್ಟ ದಿನ ಹೇಳಿಲ್ಲ? ಸಮಯ ಬಂದಾಗ ಹೇಳೋಣ ಅಂತ ಸುಮ್ಮನಿದ್ದೆ. ಸರಿ, ಹುಡುಗಿ ಯಾರು? ಭವಾನಿ ಅಂತ, ತುಂಬಾ ಒಳ್ಳೆ ಹುಡುಗಿ. ನಮ್ ಲೆವೆಲ್ಗೆ ಮ್ಯಾಚ್ ಆಗ್ತಾರಾ? ಹಾ, ಒಳ್ಳೆತನದಲ್ಲಿ ಕೋಟ್ಯಾಧಿಪತಿಗಳೇ. ಅಂದ್ರೆ ಅಜ್ಜಿ, ಅವ್ರ ಅಪ್ಪ ಅಮ್ಮ ಸ್ಕೂಲ್ ಟೀಚರ್. ಅವ್ರ ಅಪ್ಪ ಬೇರೆ ರಿಟೈರ್ಡ್ ಆಗಿದ್ದಾರೆ. ಅರ್ಥ ಮಾಡ್ಕೊ. ಏನು ಹೇಳ್ತಾ ಇದೀಯಾ? ನಿಮ್ಮಮ್ಮ ಅಮ್ಮ ಒಪ್ಪಲ್ಲ ಅಂತಾನೆ ನಾನು ನಿನ್ನ ಹತ್ರ ಹೇಳ್ತಿರೋದು. ಅಜ್ಜಿ, ಹೇಗಾದ್ರೂ ಮಾಡಿ ನೀನೇ ಅಮ್ಮನ್ನ ಈ ಮದುವೆಗೆ ಒಪ್ಸ್ಬೇಕು. ಅಲ್ವೋ ಅಥರ್ವ, ನಿಮ್ಮಮ್ಮನ ಬಗ್ಗೆ ಗೊತ್ತಿದ್ದು ಕೂಡ ನೀ ಈ ತರ ಕೆಲಸ ಮಾಡಿದೀಯಲ್ಲೋ. ಅಜ್ಜಿ, ನೀನು ನಮ್ಮಮ್ಮ ಅಂದ್ಮೇಲೆ ನಿನ್ ಮಾತಮ್ಮ ಕೇಳಲೇಬೇಕಲ್ವಾ? ಅಜ್ಜಿ ಪ್ಲೀಸ್, ನೀನು ಹೇಗಾದ್ರೂ ಮಾಡಿ ಒಪ್ಸು. ನಿಜ ಹೇಳ್ಬೇಕು ಅಂದ್ರೆ ಟೈಮ್ ನೋಡ್ಕೊಂಡು ಅಮ್ಮನ ಹತ್ರ ನಾನೇ ಮಾತಾಡ್ಬೇಕು ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀವು ಬಂದ್ರಿ. ಇವಾಗೆಲ್ಲ ಈಸಿ ಆಗೋಯ್ತು. ನಿನ್ನನ್ನೇ ನಂಬಿದ್ದೀನಿ ಅಜ್ಜಿ, ಪ್ಲೀಸ್ ಕೈ ಬಿಡ್ಬೇಡ. ಸರಿ, ಹುಡುಗಿ ಹೆಸರೇನಂದೆ? ಭವಾನಿ. ಸರಿ. ನೀನ್ ಯಾರನ್ನೇ ಪ್ರೀತಿಸಿದ್ರು ನಾನ್ ಹೇಳಿರೋ ಹುಡುಗಿಗೆ ತಾಳಿ ಕಟ್ಟಬೇಕು.